Hello everyone, welcome to Samvadana classes. Let us see question number 22 of chapter Matter in our surroundings. Why a wooden table should be called solid? ಹಾಗಿದ್ರೆ ವುಡನ್ ಟೇಬಲ್ ಅನ್ನ ಸಾಲಿಡ್ ಅಂತ ಯಾಕೆ ಕರಿತೀವಿ? ಸಾಲಿಡ್ ಇಂದು ಪ್ರಾಪರ್ಟೀಸ್ ಯಾವ್ಯಾವ್ದು ಅಂತ ಗೊತ್ತಾದ್ರೆ ನೀವು ವುಡನ್ ಟೇಬಲ್ ಅನ್ನ ಯಾಕೆ ಸಾಲಿಡ್ ಅಂತ ಕರಿಬಹುದು ಅಂತ ಹೇಳ್ಬೋದು. ಯು ನೋ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಸಾಲಿಡ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್? Solids have definite shape and size. Alva? Then in solids, particles are very close to each other. ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಸಾಲಿಡ್ಸ್ ಇಂದು ಇದ್ರ ಬಗ್ಗೆ ಐಡಿಯಾ ಇದ್ರೆ ಯಾವುದೇ ಒಂದು ನಿಮ್ಗೆ ಸಬ್ಸ್ಟೆನ್ಸ್ ಅನ್ನ ಕೊಟ್ರೆ ವೆದರ್ ಇಟ್ ಇಸ್ ಲಿಕ್ವಿಡ್, ಸಾಲಿಡ್ ಆರ್ ಗ್ಯಾಸ್ ಅಂತ ನೀವು ಅದನ್ನ ಹೇಳಬಹುದು. The wooden table has definite shape and has definite ಸೈಜ್. ಈಗ ನೋಡಿ, ವುಡನ್ ಟೇಬಲ್ ಇದೆ, ನೀವು ನಿಮ್ ರೂಮ್ ಅಲ್ಲಿ ತಗೊಂಡೋಗಿರ್ತೀರಿ, ಹಾಲ್ ತಗೊಬಂದ್ ಇಡ್ತೀರಿ, ಬೈಲಲ್ಲಿ ಗ್ರೌಂಡ್ ಅಲ್ಲಿ ತಗೊಂಡೋಗಿರ್ತೀರಿ. ಈಗ ನಂದ್ ರೂಮ್ ಚಿಕ್ಕದಿದೆ ಅಂತ ಟೇಬಲ್ ಸೈಜ್ ತಾನಾಗಿ ಚಿಕ್ಕದಾಗತ್ತಾ? ಇಲ್ಲ, ಆಗೋದಿಲ್ಲ. ಅದೇ ನೀವು ಗ್ಯಾಸ್ ಅನ್ನ ಹಾಕಿದ್ರೆ ಗ್ಯಾಸ್ ಚಿಕ್ಕದಾಗತ್ತೆ ಅಲ್ವಾ, ಕಾಂಪ್ರೆಸ್ ಆಗುತ್ತೆ. ಬಟ್ ಇಲ್ಲಿ ನಾವು ಸೈಜ್ ಮತ್ತೆ ಶೇಪಿಗೆ ತಗೊಂಡ್ರೆ ವುಡನ್ ಟೇಬಲ್ ಏನಿದೆ ಅಥವಾ ಎನಿ ಸಾಲಿಡ್ ಏನಿದೆ ಅದು ಚೇಂಜ್ ಆಗೋದಿಲ್ಲ. ವುಡನ್ ಟೇಬಲ್ ಈಸ್ ಹಾರ್ಡ್ ಅಂಡ್ ಪಾರ್ಟಿಕಲ್ಸ್ ಇನ್ ಟೇಬಲ್ ಆರ್ ಟೈಟ್ಲಿ ಪ್ಯಾಕ್ಡ್. ವುಡನ್ ಟೇಬಲ್ ಹಾರ್ಡ್ ಇರುತ್ತೆ ಅಲ್ವಾ, ಪಾರ್ಟಿಕಲ್ಸ್ ಆರ್ ಟೈಟ್ಲಿ ಪ್ಯಾಕ್ಡ್. ಪಾರ್ಟಿಕಲ್ಸ್ ಎಲ್ಲ ಒತ್ತೊತ್ತಾಗಿ ಜೋಡಣೆಗೊಂಡಿರುತ್ತೆ. ವೆನ್ ಎಕ್ಸ್ಟರ್ನಲ್ ಪ್ರೆಷರ್ ಈಸ್ ಅಪ್ಲೈಡ್, ಯಾವಾಗ ನಾವು ಎಕ್ಸ್ಟರ್ನಲ್ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವಿ, ಡಸ್ ನಾಟ್ ಲೂಸ್ ಇಟ್ಸ್ ಶೇಪ್ ಅಂಡ್ has negligible compressibility. ಇದರದ್ದು ಕಾಂಪ್ರೆಸಿಬಿಲಿಟಿ ನೆಗ್ಲಿಜಿಬಲ್ ಇರುತ್ತೆ ಅಂಡ್ ಶೇಪ್ ಚೇಂಜ್ ಆಗೋದಿಲ್ಲ. ನಾವು ಸಾದಾ ಸೀದಾ ಫೋರ್ಸ್ ಇಂದ ಅಪ್ಲೈ ಮಾಡಿದ್ರೆ ಚೇಂಜ್ ಆಗೋದಿಲ್ಲ. ಬಟ್ ಸುತ್ತಿಗೆ ಗಿತ್ತಿಗೆ ತಗೊಂಡು ಬಾರಿಸಿ ಅವಾಗ ಅದು ಮುರಿದೋಗ್ಬೋದು, ಆ ಚಾನ್ಸಸ್ ಬೇರೆ. ಬಟ್ ನಾರ್ಮಲ್ ಎಕ್ಸ್ಟರ್ನಲ್ ಫೋರ್ಸ್ ಅದು ಶೇಪ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಿಲ್ಲ. ಸೊ ವುಡನ್ ಟೇಬಲ್ ಈಸ್ ಕನ್ಸಿಡರ್ಡ್ ಟು ಬಿ ಸಾಲಿಡ್. ಹಾಗಾಗಿ ನಾವು ಅದನ್ನ ಸಾಲಿಡ್ ಅಂತ ಕರಿಬಹುದು. ಥ್ಯಾಂಕ್ ಯು.